ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದೃತು ಕಥೆಯ 48ನೇ ಅಧ್ಯಾಯವನ್ನು ಶುರು ಮಾಡೋಣ. ಆ ಧ್ವನಿ ಕೇಳುತ್ತಿದ್ದಂತೆ ರೋಹಿಣಿಯ ಕಣ್ಣುಗಳು ನಿಧಾನವಾಗಿ ತೆರೆದವು. ಅವಳು ನಗುವ ಪ್ರಯತ್ನ ಮಾಡಿದಳು. ನೀವು ಬಂದ್ರಾ ಎಂದು ಕ್ಷೀಣ ಧ್ವನಿಯಲ್ಲಿ ಕೇಳಿದಳು. ಶರದ್ ಮುಂದೆ ಬಂದು ಅವಳ ಕೈ ಹಿಡಿದು, ನಾವು ಬಂದಿದ್ದೀವಿ ರೋಹಿಣಿ, ಎಲ್ಲರೂ ಇಲ್ಲೇ ಇದ್ದೀವಿ ಎಂದ. ನಿಧಾನವಾಗಿ ಋತು, ಸುಧಾಕರ್, ಕಿರಣ್, ಪುನೀತ್ ಮತ್ತು ಸೃಷ್ಟಿ ಎಲ್ಲರೂ ಒಳಗೆ ಬಂದರು. ಮೌನವಾಗಿದ್ದರು. ಹೂಗುಚ್ಛ ಹಿಡಿದುಕೊಂಡಿದ್ದ ಸೃಷ್ಟಿಯ ಕೈ ನಡುಗುತ್ತಿತ್ತು. ಕಿರಣ್ನ ಕಣ್ಣುಗಳು ಕೆಂಪಾಗಿದ್ದವು. ನಿಕ್ಕಿ ಕಣ್ಣಲ್ಲಿ ನೀರು. ಋತುಗೆ ರೋಹಿಣಿ ಸ್ಥಿತಿ ನೋಡಿ ಮರುಕ ಹುಟ್ಟಿತ್ತು. ಕಣ್ಣಿಂದ ಕಣ್ಣೀರು ಕೆನ್ನೆ ಸೋಕುತ್ತಿತ್ತು. ರೋಹಿಣಿ ಅವರನ್ನು ನೋಡುವ ಪ್ರಯತ್ನ ಮಾಡಿದಳು. ಆದರೆ ಅವಳಿಗೆ ಅವರ್ಯಾರ ಮುಖಗಳೂ ಕಾಣಿಸಲಿಲ್ಲ. ಆಗಲೇ ಅವಳ ದೃಷ್ಟಿ ಕಳೆದುಕೊಂಡಿದ್ದಳು. ನೀವು ಎಲ್ರೂ ಬಂದಿದ್ದೀರಾ ಎಂದು ನಿಧಾನವಾಗಿ ಬಿಡಿಬಿಡಿಯಾಗಿ ಕೇಳಿದಳು. ನಾನು ಊಹಿಸಿದ್ದೆ ನೀವು ಬರ್ತಿರೋ ಇಲ್ವೋ ಅಂತ. ಅನುಮಾನ ಇತ್ತು ಎಂದು ತನ್ನೆಲ್ಲ ಶಕ್ತಿನ ಒಟ್ಟುಗೂಡಿಸಿ ಹೇಳಿದಳು. ಋತು ಮುಂದೆ ಬಂದು ಅವಳ ಕೈ ಹಿಡಿದು, ನೀನು ಹೀಗೆ ಮಾತಾಡ್ಬೇಡ ರೋಹಿಣಿ, ನಾವೆಲ್ಲರೂ ಇಲ್ಲೇ ಇದ್ದೀವಿ ನಿನ್ ಜೊತೆಗೆ. ನೀನು ಬೇಗ ಹುಷಾರಾಗ್ತೀಯ. ಬಿ ಸ್ಟ್ರಾಂಗ್, ನಾವೆಲ್ಲರೂ ನಿನ್ ಜೊತೆಗಿದ್ದೀವಿ ಎಂದು ಧೈರ್ಯದ ಮಾತುಗಳನ್ನಾಡಿದಳು. ಅದಕ್ಕೊಂದು ಶುಷ್ಕ ನಗು ನಕ್ಕು ಋತು, ನಾನಿನ್ನು ಹೆಚ್ಚು ಹೊತ್ತು ಜೀವಂತವಾಗಿರೋದಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ನಾನು ಸಾಯೋದಕ್ಕೂ ಮುಂಚೆ ನಿಮ್ಮಿಬ್ಬರಿಗೂ ಒಂದು ಸತ್ಯ ಹೇಳ್ಬೇಕು ಎಂದು ದೀರ್ಘಶ್ವಾಸ ತೆಗೆದುಕೊಂಡಳು. ರೋಹಿಣಿ, ನೀನು ಮೊದಲು ಹುಷಾರಾಗು, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಈಗ ನೀನು ಚೆನ್ನಾಗಿ ರೆಸ್ಟ್ ಮಾಡಬೇಕು ಎಂದು ಋತು ಅವಳ ಹಣೆ ಸವರಿದಳು. ರೆಸ್ಟ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನನ್ನ ಜೀವ ಹೋಗ್ತಿದ್ದ ಹಾಗೆ ಖಂಡಿತ ರೆಸ್ಟ್ ಮಾಡ್ತೀನಿ ಎಂದಳು ರೋಹಿಣಿ. ರೋಹಿಣಿ, ಜಾಸ್ತಿ ಮಾತಾಡಿ ಆಯಾಸ ಮಾಡ್ಕೋಬೇಡ ಎಂದ ಶರದ್. ಶರದ್, ಇವತ್ ನಾನು ಮಾತಾಡ್ಲೇಬೇಕು. ಇಲ್ದೆ ಹೋದ್ರೆ ಇನ್ಯಾವತ್ತೂ ಮಾತಾಡೋಕೆ ಆಗಲ್ಲ. ನನ್ನಿಂದ ನಿಮ್ಮಿಬ್ರಿಗೂ ಆದ ಅನ್ಯಾಯದ ಬಗ್ಗೆ ಹೇಳಲೇಬೇಕು. ಆ ಸತ್ಯನ ನಾನು ಹೇಳ್ದೆ ಹೋದ್ರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲ ಎಂದು ಕಣ್ಣೀರು ಹಾಕಿದರೆ ಶರದ್ ಋತು ಇಬ್ಬರು ಒಬ್ಬರ ಮುಖ ಒಬ್ಬರನ್ನು ನೋಡಿಕೊಂಡರು. ಯಾವ ಸತ್ಯದ ಬಗ್ಗೆ ಮಾತಾಡ್ತಿದ್ಯಾ ರೋಹಿಣಿ ಎಂದು ಕೇಳಿದ ಸುಧಾಕರ್. ಹೇಳ್ತೀನಿ, ಇವತ್ತು ಎಲ್ಲ ಹೇಳ್ತೀನಿ. ಶರದ್, ನಿನ್ ಫ್ಯಾಮಿಲಿ ಮತ್ತೆ ನಿನ್ ಮಗು ಸಾಯೋದಕ್ಕೆ ಕಾರಣ ಋತು ಅಲ್ಲ ಎಂದು ಹೇಳಿದ್ದು ಕೇಳಿ ಶರದ್ಗೆ ಶಾಕ್ ಆಗಿತ್ತು. ನೀನ್ ಏನ್ ಹೇಳ್ತಿದ್ಯಾ ರೋಹಿಣಿ ಎಂದ ಗೊಂದಲದಲ್ಲಿ. ಹೌದು ಶರದ್, ನಿನ್ ಮಗು ಮತ್ತೆ ನೀನು, ನಿನ್ ಕುಟುಂಬ ಸಾಯೋದಕ್ಕೆ ಋತು ಕಾರಣ ಅಲ್ಲ. ಅದಕ್ಕೆ ಕಾರಣ ನಾನು ನಾನು ಎಂದು ಬಿಕ್ಕತೊಡಗಿದಳು. ರೋಹಿಣಿ ತಾಯಿ ನಿಮ್ಮಿಯವರಿಗೂ ಗೊತ್ತಿತ್ತು ಮಗಳು ಮಾಡಿರುವ ಅನ್ಯಾಯ. ಹಾಸಿಗೆ ಹಿಡಿದ ಮೇಲೆ ಎಲ್ಲವನ್ನೂ ತನ್ನ ತಾಯಿಯ ಬಳಿ ಹೇಳಿಕೊಂಡು ಕಣ್ಣೀರು ಹಾಕಿದ್ದಳು. ನೋಡಪ್ಪ, ಸಮಾಧಾನವಾಗಿ ನನ್ನ ಮಗಳು ಹೇಳೋದನ್ನ ಕೇಳು. ಸಾಯೋ ಕೊನೆ ಕ್ಷಣದಲ್ಲಾದ್ರೂ ಸತ್ಯ ಹೇಳಿ ಪ್ರಾಣ ಬಿಡ್ಲಿ ಎಂದು ಬಾಯಿಗೆ ಸೆರಗು ಅಡ್ಡ ಹಿಡಿದು ಅಳತೊಡಗಿದರು. ಎಲ್ಲರಿಗೂ ಆಶ್ಚರ್ಯ ಆಗಿತ್ತು. ರೋಹಿಣಿ ಈ ರೀತಿ ಮಾಡಿರಬಹುದು ಎನ್ನುವ ಸಣ್ಣ ಅಂದಾಜು ಕೂಡ ಯಾರಿಗೂ ಇರಲಿಲ್ಲ. ಒಂದು ರೀತಿ ಎಲ್ಲರಿಗೂ ಈ ವಿಷಯ ಕೇಳಿ ಆಘಾತವಾಗಿದ್ದಂತೂ ಸುಳ್ಳಲ್ಲ. ಶರದ್, ಅವತ್ತು ಸುಧಾಕರ್ ಮತ್ತೆ ನಿಕ್ಕಿ ವಿದೇಶಕ್ಕೆ ಹೊರಟಿದ್ದಾರೆ ಅಂತ ಅವರನ್ನ ಏರ್ಪೋರ್ಟ್ಗೆ ಮಾತಾಡ್ಸೋದಕ್ಕೆ ಹೋಗಿದ್ರಿ. ವಾಪಸ್ ಬರುವಾಗ ನಾನು ನಿಮಗ್ ಭೇಟಿಯಾದೆ. ನಿಮ್ಮನ್ನ ಮನೆಗೆ ಇನ್ವೈಟ್ ಮಾಡಿದೆ. ಆಗ ಮನೆಯಲ್ಲಿ ಕುಡಿಯೋದಕ್ಕೆ ಅಂತ ಜ್ಯೂಸ್ ಕೊಟ್ಟಿದ್ದೆ ಅಲ್ವಾ? ಋತುಗೆ ಅಬೋಷನ್ ಆಗ್ಲಿ ಅಂತ ಅವಳು ಕುಡಿಯೋ ಜ್ಯೂಸ್ನಲ್ಲಿ ಮಾತ್ರೆ ಹಾಕಿದ್ದೆ ಎಂದು ಕೇಳಿದಾಗಲಂತೂ ಕುಸಿದು ಕುಳಿತು ತನ್ನ ಹೊಟ್ಟೆಯ ಮೇಲೆ ಕೈ ಇಟ್ಟುಕೊಂಡು ಗುಬ್ಬಿ, ನನ್ನ ಗುಬ್ಬಿ ಎಂದು ಮೌನವಾಗಿ ಅಳತೊಡಗಿದಳು ಋತು. ಶರದ್ಗೆ ಈ ಮಾತು ಕೇಳಿ ದೊಡ್ಡ ಆಘಾತವಾಗಿತ್ತು. ನಿಕ್ಕಿ ಮತ್ತೆ ಸೃಷ್ಟಿ ಇಬ್ಬರು ಋತು ಭುಜ ಬಳಸಿ ಸಮಾಧಾನಿಸತೊಡಗಿದರು. ಈ ರೀತಿ ಮಾಡೋದಕ್ಕೆ ನಿಮ್ಮಕ್ಕ ಲತಾ ಹೇಳಿದ್ಲು ಎಂದು ಕೇಳಿದಾಗ
ಇನ್ನೊಂದು ಆಘಾತಕಾರಿ ವಿಷಯವಾಗಿತ್ತು ಇಬ್ಬರಿಗೂ. ಈ ವಿಷಯ ಕೇಳಿ ಒಮ್ಮೆಲೆ ಇಬ್ಬರಿಗೂ ಬರಸಿಡಿಲು ಬಡಿದಂತಾಗಿತ್ತು. ಈ ರೀತಿ ಮಾಡೋದ್ರಿಂದ ಋತುನೇ ಬೇಕು ಅಂತ ಮಗು ಅಭಾಷನಾಗುವಂತೆ ಮಾತ್ರೆ ತಗೊಂಡಿದ್ದಾಳೆ ಅಂತ ಸಾಕ್ಷಿ ತೋರಿಸಿ ನೀನೇ ಅವಳನ್ನ ಮನೆಯಿಂದ ಆಚೆ ಹಾಕೋ ಹಾಗೆ ಪ್ಲಾನ್ ಮಾಡಿದ್ಲು ನಿಮ್ಮಕ್ಕ. ಆದ್ರೆ ಆಗಿದ್ದೇ ಬೇರೆ. ಈ ರೀತಿ ಮಾಡೋದ್ರಿಂದ ನೀನ್ ನಂಗೆ ಸಿಗ್ತೀಯಾ ಅಂತ ಆಸೆ ತೋರಿಸಿದ್ರು. ಆದ್ರೆ ಅವರು ಮನ್ಸಲ್ಲಿ ತಮ್ಮ ನಾದ್ನಿನ ತಂದು ನಿನ್ಗೆ ಮದ್ವೆ ಮಾಡಿಸ್ಬೇಕು ಅನ್ನೋ ಆಲೋಚನೆ ಇತ್ತು ಅಂತ ನಂಗೆ ಗೊತ್ತಾಗ್ಲೇ ಇಲ್ಲ. ನಾನು ನಿನ್ ಮೇಲಿನ ಹುಚ್ಚು ಆಸೆಗಾಗಿ ಅವ್ರು ಹೇಳಿದ ಕೆಲಸ ಮಾಡ್ದೆ ಎಂದಾಗ ಶರದ್ ಸಂಪೂರ್ಣವಾಗಿ ಕುಸಿದು ಹೋದ. ಆದರೆ ಋತು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಋತು ಹೇಗೋ ಇದರಿಂದ ಪಾರಾದ್ಲು. ಇಷ್ಟೆಲ್ಲ ಆದ್ಮೇಲೆ ಋತುನ ಮನೆಯಿಂದ ಆಚೆ ಹಾಕ್ಲಿಲ್ಲ ಅಂತ ನಾನು ಲತಾ ಅವರಿಗೆ ಕಾಲ್ ಮಾಡಿ ತುಂಬಾ ಕೂಗಾಡ್ದೆ. ಅದಕ್ಕೆ ಅವರು ಈ ಮದ್ವೆ ಮುಗಿಸ್ಕೊಂಡ್ ಬರ್ತೀನಿ, ಆಮೇಲೆ ನಾನೇ ಅವಳನ್ನ ಕತ್ ಹಿಡ್ದು ಮನೆಯಿಂದ ಆಚೆ ಹಾಕೋ ಹಾಗೆ ಪ್ಲಾನ್ ಮಾಡ್ತೀನಿ, ಅಲ್ಲಿವರೆಗೂ ನೀನು ಸುಮ್ನೆ ಇದ್ಬಿಡು ಅಂತ ಹೇಳಿದ್ರು. ನನ್ಗೆ ಸಮಾಧಾನ ಆಗ್ಲಿಲ್ಲ. ಅದಕ್ಕೆ ನಾನು ಬೇರೆ ಪ್ಲಾನ್ ಮಾಡ್ದೆ. ಮದ್ವೆಗೆ ಎಲ್ರೂ ಹೋಗ್ತಿದ್ದಾರೆ, ಅವ್ರೆಲ್ರನ್ನೂ ಕಾರ್ ಬ್ರೇಕ್ ಫೇಲ್ ಮಾಡಿ ಸಾಯಿಸಿ ಅದಕ್ಕೆ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿ ಶ್ರೀಕಾಂತ್ಗೆ ದುಡ್ಡು ಕೊಟ್ಟು ಇದೆಲ್ಲ ಋತುನೇ ಮಾಡ್ಸಿದ್ದು ಅಂತ ಹೇಳಿಸ್ದೆ. ಕಾರ್ ಬ್ರೇಕ್ ಫೇಲ್ ಮಾಡಿದ್ದು ಕೂಡ ಶ್ರೀಕಾಂತ್ ಎಂದಾಗ ಶರದ್ ಮುಷ್ಟಿ ಬಿಗಿಯಾಯಿತು. ರೋಹಿಣಿಯನ್ನು ಅಲ್ಲೇ ಕುತ್ತಿಗೆ ಹಿಡಿದು ಸಾಯಿಸಿ ಬಿಡೋಣ ಎನ್ನುವಷ್ಟು ಕೋಪ ಉಕ್ಕುತ್ತಿತ್ತು. ಎಲ್ರನ್ನೂ ಕಳ್ಕೊಂಡು ನೀನ್ ತುಂಬಾ ದುಃಖದಲ್ಲಿರ್ತೀಯ. ಈ ಸಮಯದಲ್ಲಿ ನಾನು ಸ್ವಲ್ಪ ಋತು ವಿರುದ್ಧವಾಗಿ ಹೇಳಿದ್ರು ನೀನ್ ಖಂಡಿತ ಅದನ್ನ ನಂಬಿ ಅವಳನ್ನ ಆಚೆ ಹಾಕ್ತೀಯ ಅಂತ ನನಗ್ ನಂಬಿಕೆ ಇತ್ತು. ಅದಕ್ಕೆ ಅವತ್ತು ನಿನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಾಗ ಋತುನೇ ಬೇಕು ಅಂತ ಮಗು ಅಬಾರ್ಷನ್ ಆಗೋ ಮಾತ್ರೆ ತಗೊಂಡಿದ್ದಾಳೆ, ನಾನ್ ಬೇಡ ಬೇಡ ಅಂದ್ರು ನನ್ ಮಾತ್ ಕೇಳಲಿಲ್ಲ ಅಂತ ಅವಳ ಬಗ್ಗೆ ಸುಳ್ಳು ಹೇಳ್ದೆ. ನೀನದನ್ನ ನಂಬಿ ಅವಳನ್ನ ಮನೆಯಿಂದ ಆಚೆ ಹಾಕ್ದೆ. ಅಲ್ಲಿಗೆ ನಾನು ಅನ್ಕೊಂಡಿದ್ದು ಸಕ್ಸಸ್ ಆಯ್ತು ಅಂತ ಖುಷಿಯಿಂದ ಮನೆಗ್ ಬಂದೆ ಎಂದು ಹೇಳಿದ್ದನ್ನು ಕೇಳಿ ಋತು ಶಿಲೆಯಂತಾದಳು. ಕಣ್ಣಿಂದ ಕಂಬನಿ ಜಾರುತ್ತಲೇ ಇತ್ತು. ಅಯ್ಯೋ ಪಾಪಿ, ಇಷ್ಟೆಲ್ಲ ಮಾಡಿ ಇಬ್ರು ದೂರ ಆಗೋ ಹಾಗೆ ಮಾಡಿದೀಯಾ ಎಂದಳು ನಿಕ್ಕಿ ಕೋಪದಿಂದ ಬುಸುಗುಡುತ್ತ. ಹೌದು ನಿಕ್ಕಿ, ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನಾನು ಎಂದು ಪಾಪ ಪ್ರಜ್ಞೆಯಿಂದ ಕಣ್ಣೀರು ಹಾಕಿ ಮತ್ತೆ ಮಾತನಾಡಲು ಶುರು ಮಾಡಿದಳು. ಶರದ್, ಸದ್ಯಕ್ಕೆ ನಿನ್ ಕುಟುಂಬ ಅಗಲಿದ ಕಾರಣದಿಂದ ನಿನ್ನ ತುಂಬಾ ದುಃಖದಲ್ಲಿರ್ತೀಯ. ಅದಕ್ಕೆ ಸ್ವಲ್ಪ ದಿನ ಹೋಗ್ಲಿ, ಇದೆಲ್ಲವನ್ನು ಮರೆಯೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಸುಮ್ಮನಾದೆ. ಆಮೇಲೆ ನಿನ್ ಮೂಡ್ ನೋಡ್ಕೊಂಡು ನನ್ ಪ್ರೀತಿ ಬಗ್ಗೆ ಮತ್ತೊಂದ್ಸಾರಿ ನಿನ್ ಜೊತೆ ಮಾತಾಡ್ಬೇಕು, ಆಮೇಲೆ ಮದ್ವೆ ಬಗ್ಗೆ ಮಾತಾಡಿ ನಿನ್ ಮನವೊಲಿಸಿ ಮದ್ವೆ ಮಾಡ್ಕೊಂಡ್ರೆ ಆಯ್ತು ಅಂತ ಸುಮ್ಮನಿದ್ದೆ. ಆದ್ರೆ ವಿಧಿ ಬೇರೆನೆ ಬರ್ದಿತ್ತು ಅಂತ ಅನ್ಸುತ್ತೆ. ಋತು ಏನೋ ನಿನ್ ಜೀವನದಿಂದ ಹೊರಟು ಹೋದ್ಲು. ಆದ್ರೆ ಅಷ್ಟರಲ್ಲಿ ನನ್ನ ತಂದೆ ಬಿಸ್ನೆಸ್ ಲಾಸ್ ಆಗಿ ಅವರು ವಾಪಸ್ ಇಂಡಿಯಾಗ್ ಬಂದ್ರು. ಆಮೇಲೆ ನಾನು ಜಾಬ್ಗೆ ಸೇರ್ಕೊಂಡೆ. ಈಗೆಲ್ಲ ಒಂದು ಹಂತಕ್ಕೆ ಬಂದು ನೀನ್ ಕೂಡ ಹಳೆ ನೋವನ್ನ ಸ್ವಲ್ಪ ಮಟ್ಟಿಗೆ ಮರ್ತಿರ್ತೀಯ ಅನ್ಕೊಂಡು ನಿನ್ನ ಹೇಗಾದ್ರೂ ಕನ್ವಿನ್ಸ್ ಮಾಡಿ ನಾವಿಬ್ರು ಮದ್ವೆ ಮಾಡ್ಕೊಳ್ಳೋಣ ಅಂತ ನಿನ್ನನ್ನ ಒಪ್ಪಿಸ್ಬೇಕು, ಇದ್ರ ಬಗ್ಗೆ ಮಾತಾಡ್ಬೇಕು ಅಂತ ನಿಮ್ ಮನೆ ಹತ್ರ ಬಂದಾಗ ನೀವು ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದೀರಾ ಅಂತ ಸೆಕ್ಯೂರಿಟಿ ಹೇಳ್ದ. ಆಗ ನಂಗೆ ತುಂಬಾನೇ ಬೇಜಾರಾಯ್ತು. ನಾನ್ ನಿನ್ನನ್ನ ಹುಡ್ಕೋದಕ್ಕೆ ತುಂಬಾ ಪ್ರಯತ್ನ ಪಟ್ಟೆ. ಆದ್ರೆ ಎಷ್ಟು ಹುಡುಕಿದ್ರು ನೀನ್ ಸಿಗ್ಲೇ ಇಲ್ಲ. ನಿನ್ ಬಗ್ಗೆ ಗೊತ್ತಾಗ್ಲೂ ಇಲ್ಲ. ಅದೇ ಯೋಚನೆಯಲ್ಲಿ ನಾನು ಸರಿಯಾಗಿ ಊಟ ತಿಂಡಿ ನಿದ್ದೆ ಮಾಡೋದನ್ನ ಕಮ್ಮಿ ಮಾಡ್ದೆ. ಆಗ ಒಂದಿನ ಇದ್ದಕ್ಕಿದ್ದ ಹಾಗೆ ಕೆಮ್ಮು ಬಂದು ಬಾಯಿಂದ ರಕ್ತ ಬರೋದಕ್ಕೆ ಶುರುವಾಯ್ತು. ಅಮ್ಮ ಆಸ್ಪತ್ರೆಗೆ ಹೋಗೋಣ ಅಂದಾಗ ಏನೇನೋ ಹೇಳಿ ಮಾತು ತೇಲಿಸ್ಬಿಟ್ಟೆ. ಮತ್ತೆ ಸ್ವಲ್ಪ ದಿನಕ್ಕೆ ಇದೇ ರೀತಿ ಪದೇ ಪದೇ ಬಾಯಿಂದ ರಕ್ತ ಬರೋಕೆ ಶುರು ಆಯ್ತು. ಅಮ್ಮನಿಗೂ ಕೂಡ ಇದ್ರ ಬಗ್ಗೆ ಗೊತ್ತಾಯ್ತು. ಆಗ ಅಮ್ಮನೇ ಆಸ್ಪತ್ರೆಗೆ ಕರ್ಕೊಂಡ್ ಬಂದು ಅಲ್ಲೆಲ್ಲ ಟೆಸ್ಟ್ ಮಾಡಿಸಿದ್ರು. ಆಗ ಗೊತ್ತಾಯ್ತು ನನ್ಗೆ ಬ್ಲಡ್ ಕ್ಯಾನ್ಸರ್ ಆಗಿ ಕೊನೆ ಸ್ಟೇಜಲ್ಲಿದೆ ಅಂತ. ಅವತ್ತಿನಿಂದ ಇವತ್ತಿನವರೆಗೂ ಬದುಕೋದಕ್ಕೆ ತುಂಬಾ ಹೋರಾಟ ಮಾಡ್ತಿದ್ದೀನಿ ಈ ಕ್ಯಾನ್ಸರ್ ಜೊತೆ. ಆದ್ರೆ ಆಗ್ತಿಲ್ಲ.
ಯಾಕಂದ್ರೆ ನಾನ್ ಮಾಡಿದ ಪಾಪಕ್ಕೆ ಆ ದೇವ್ರು ಕೊಟ್ಟ ಶಿಕ್ಷೆ ಇದು. ಇವತ್ತು ನಿಮ್ಗೆ ಸತ್ಯ ಹೇಳಿದ್ನಲ್ಲ, ಇನ್ನು ನಿಶ್ಚಿಂತೆಯಾಗಿ ಸಾಯ್ತೀನಿ. ನನ್ಗಂತೂ ಬದುಕೋ ಆಸೆ ಇಲ್ಲ. ನಾನು ಆಸೆ ಪಟ್ರು ಬದುಕೋದಿಲ್ಲ ಅಂತ ಚೆನ್ನಾಗ್ ಗೊತ್ತು. ದಯವಿಟ್ಟು ನೀವಿಬ್ರು ನನ್ನ ಕ್ಷಮಿಸ್ಬಿಡಿ. ನಾನು ಆರೋಗ್ಯವಾಗಿದ್ದಿದ್ರೆ ನಿಮ್ಮಿಬ್ಬರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಿದ್ರೆ. ಆದ್ರೆ ಈಗ ನನಗೆ ಹೇಳೋಕ್ಕೂ ಶಕ್ತಿ ಇಲ್ಲ. ಅದಕ್ಕೆ ನನ್ನ ತಪ್ಪನ್ನ ಕ್ಷಮಿಸಿ, ಒಂದೇ ಒಂದ್ಸಾರಿ ಇಬ್ರು ಕ್ಷಮಿಸಿದೀವಿ ಅಂತ ಹೇಳಿ ಎಂದು ಎಲ್ಲವನ್ನು ಸುದೀರ್ಘವಾಗಿ ಹೇಳಿ ಕೈ ಮುಗಿಯಲೂ ಆಗದೆ ಜೋರಾಗಿ ಉಸಿರು ಎಳೆದುಕೊಳ್ಳಲು ಶುರು ಮಾಡಿದಳು. ಶರದ್ ಅವಳ ಕೈ ಹಿಡಿದು ಏನೋ ಹೇಳ್ಬೇಕು. ಒಮ್ಮೆಲೆ ದೀರ್ಘ ಉಸಿರನ್ನು ಎಳೆದುಕೊಂಡು ಕಣ್ಮುಚ್ಚಿದಳು. ಎಲ್ಲರ ಗಮನ ರೋಹಿಣಿ ಕಡೆ ಇತ್ತು. ಋತು ನಿಧಾನವಾಗಿ ಎದ್ದು ಒಂದೊಂದೇ ಹೆಜ್ಜೆ ಹಿಂದೆ ಹಿಂದೆ ಇಡುತ್ತಾ ಆಸ್ಪತ್ರೆಯಿಂದ ಓಡುವ ನಡಿಗೆಯಲ್ಲಿ ಆಚೆ ಹೋಗಿ ದಾರೀಲಿ ಸಿಕ್ಕ ಆಟೋಗೆ ಕೈ ಮಾಡಿ ಹೊರಟು ಬಿಟ್ಟಳು. ಆ ಕ್ಷಣ ಋತು ಆಸ್ಪತ್ರೆಯಿಂದ ಹೊರ ಹೋಗಿದ್ದು ಅವ್ರು ಯಾರಿಗೂ ತಿಳಿಯಲೇ ಇಲ್ಲ. ನಿಮ್ಮಿ ಅವರಂತೂ ಮಗಳನ್ನು ತಬ್ಬಿ ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ವಾರ್ಡ್ನಲ್ಲಿ ಆಗುತ್ತಿರುವ ಗದ್ದಲಕ್ಕೆ ನರ್ಸ್ ಒಳಗಡೆ ಬಂದು ರೋಹಿಣಿಯನ್ನು ನೋಡಿ ಡಾಕ್ಟರ್ನ ಕರೆ ತರಲು ಹೋದಳು. ಆಂಟಿ, ಸಮಾಧಾನ ಮಾಡ್ಕೊಳ್ಳಿ. ಹೌದು ಆಂಟಿ, ಅಳ್ಬೇಡಿ ಪ್ಲೀಸ್, ಸಮಾಧಾನ ಮಾಡ್ಕೊಳ್ಳಿ ಅಂದಷ್ಟು ಅವರ ದುಃಖ ಹೆಚ್ಚಾಗಿತ್ತು. ನಂಗೆ ಅಂತ ಇದ್ದಿದ್ದು ಒಬ್ಳೇ ಮಗಳು, ಅವಳನ್ನು ಕಿತ್ಕೊಂಡ್ಬಿಟ್ಟ ದೇವ್ರು ಎಂದು ಎದೆ ಬಡಿದುಕೊಂಡು ಅಳುತ್ತಿದ್ದರು. ಡಾಕ್ಟರ್ ಬಂದು ರೋಹಿಣಿಯನ್ನು ಪರೀಕ್ಷಿಸಿ ಅವಳ ಪ್ರಾಣ ಹೋಗಿರುವುದನ್ನು ಕನ್ಫರ್ಮ್ ಮಾಡಿ ಮುಂದಿನ ಪ್ರೊಸೀಜರ್ ಕಡೆ ಗಮನ ಹರಿಸಿದರು. ನೋಡಿ, ಎಲ್ರೂ ಆಚೆ ನಡೀರಿ ಎಂದು ನರ್ಸ್ ಹೊರಗಡೆ ಕಳುಹಿಸಿದರು. ಎಲ್ಲರೂ ವಾರ್ಡ್ನಿಂದ ಹೊರ ಬರುವಾಗ ಋತು ಅಲ್ಲಿ ಇರದೇ ಇರುವುದು ಈಗ ಎಲ್ಲರ ಗಮನಕ್ಕೆ ಬಂತು. ಸೃಷ್ಟಿ, ಋತು ಎಲ್ಲಿ ಎಂದು ನಿಕ್ಕಿ ಕೇಳಿದಳು. ಅಕ್ಕ, ಆಗ್ಲೇ ಇಲ್ಲೇ ಇದ್ರಲ್ವಾ ಎಂದಳು ಸೃಷ್ಟಿ. ಚಿನ್ನಿ ಎಲ್ಲಿ ಹೋದ್ಲು ಎಂದು ಸುತ್ತೆಲ್ಲ ಕಣ್ಣಾಡಿಸುತ್ತಿದ್ದ ಶರದ್ಗೆ ನಿನಗೆ ಸತ್ಯ ಗೊತ್ತಾಗ್ತಿದ್ದ ಹಾಗೆ ಶಾಶ್ವತವಾಗಿ ನಿನ್ನ ಬಿಟ್ಟು ಹೋಗ್ತೀನಿ ಎಂದು ಅವಳು ಹೇಳಿದ್ದ ಮಾತು ನೆನಪಾಗುತ್ತಿದ್ದಂತೆ ಎದೆ ಧಸಕ್ಕೆ ಎಂದಿತು. ಓ ಮೈ ಗಾಡ್ ಎಂದು ತಲೆ ಮೇಲೆ ಕೈ ಹೊತ್ತು ಕೂತ. ಶರದ್ ಏನಾಯ್ತು ಎಂದರೆ, ಮಗ, ಚಿನ್ನಿ ಜೀವಕ್ಕೇನಾದ್ರೂ ಮಾಡ್ಕೊಂಡ್ರೆ ಎಂದವನ ಕಣ್ಣಿಂದ ಪಟಪಟನೆ ಕಣ್ಣೀರ ಹನಿ ಉದುರಿದವು. ಅವಳು ಯಾಕೋ ಜೀವಕ್ಕೇನಾದ್ರೂ ಮಾಡ್ಕೋತಾಳೆ ಎಂದರೂ ಅಲ್ಲಿದ್ದ ಎಲ್ಲರಿಗೂ ಶರದ್ ಮಾತಿನ ತಳ ಬುಡ ಅರ್ಥವೇ ಆಗಲಿಲ್ಲ. ಪುನೀತ್ ಹೇಳುವ ಮಾತುಗಳ ಕಡೆ ಗಮನವೇ ಇಲ್ಲ ಅವನಿಗೆ. ಇಲ್ಲ, ನಾನು ಸಮಯ ವ್ಯರ್ಥ ಮಾಡಬಾರ್ದು ಎಂದು ತಕ್ಷಣ ಎದ್ದು ನಿಂತು ತನ್ನ ಕಣ್ಣೀರು ಒರೆಸಿಕೊಂಡು ನಾನು ಅವಳನ್ನ ಹುಡುಕ್ಬೇಕು ಎಂದು ಆಸ್ಪತ್ರೆಯಿಂದ ಹೊರ ನಡೆದು ಬಿಟ್ಟ. ಶರದ್ ವರ್ತನೆ ಎಲ್ಲರಿಗೂ ವಿಚಿತ್ರ ಅನ್ನಿಸುತ್ತಿತ್ತು. ನಿಕ್ಕಿ, ಸೃಷ್ಟಿ, ನೀವಿಬ್ಬರು ನಿಮ್ಮಿ ಆಂಟಿ ಜೊತೆನೇ ಇರಿ, ನಾವು ಶರದ್ ಜೊತೆ ಹೋಗ್ತೀವಿ ಎಂದು ಹೇಳಿದರು. ನಿಕ್ಕಿ ಮತ್ತೆ ಸೃಷ್ಟಿಯನ್ನು ರೋಹಿಣಿಯ ತಾಯಿಯ ಜೊತೆ ಬಿಟ್ಟು ಮಿಕ್ಕವರು ಅವನ ಹಿಂದೆಯೇ ಹೊರಟರು. ನಿಮ್ಮಿ ಅವರ ಕಡೆ ನಂಬರ್ ತೆಗೆದುಕೊಂಡು ಆಗಲೇ ಅವರ ಸಂಬಂಧಿಕರಿಗೆ, ಸ್ನೇಹಿತರಿಗೆ, ಪರಿಚಯಸ್ಥರಿಗೆ ಕರೆ ಮಾಡಿ ರೋಹಿಣಿ ತೀರಿ ಹೋದ ವಿಷಯ ಹೇಳತೊಡಗಿದರು ನಿಕ್ಕಿ ಮತ್ತೆ ಸೃಷ್ಟಿ. ಶರದ್ ಬಂದವನೇ ತನ್ನ ಕಾರ್ ಏರಿ ಇನ್ನೇನು ಸ್ಟಾರ್ಟ್ ಮಾಡಬೇಕು. ಅವನ ಗೆಳೆಯರು ಕೂಡ ಕಾರ್ ಏರಿ ಕೂತರು. ಶರದ್, ಯಾಕೋ ಯಾಕೋ ಮಗ, ಏನಾಯ್ತು? ಋತು ಎಲ್ಲಿ ಹೋಗಿದ್ದಾಳೆ ಎಂದರೆ, ಅದೇ ಗೊತ್ತಿಲ್ಲ ಮಗ, ಈಗ ಅವಳನ್ನ ಹುಡುಕ್ಬೇಕು. ಆದ್ರೆ ಈಗ ಏನು ಎತ್ತ ಅಂತ ಕೇಳ್ಬೇಡಿ, ಅದನ್ನೆಲ್ಲ ಹೇಳ್ತಾ ಕೂರೋದಕ್ಕೆ ಆಗಲ್ಲ ಎಂದು ಕಾರಿನ ಗತಿ ಏರಿಸಿದ್ದ. ಎಲ್ಲಿ ಅಂತ ಹುಡುಕ್ತೀಯ ಅವಳನ್ನ ಎಂದರೆ, ಪ್ಲೀಸ್ ಕಣ್ರೋ, ಪ್ರಶ್ನೆ ಕೇಳೋದ್ ಬಿಟ್ಟು ಅವಳನ್ನು ಹುಡ್ಕೋದಕ್ಕೆ ಹೆಲ್ಪ್ ಮಾಡಿ ಎಂದ ಕೋಪದಿಂದ. ಸರಿ ಆಯ್ತು ಎಂದರು. ಸುಧಾಕರ್ ಮತ್ತು ಪುನೀತ್ಗೆ ನೀವಿಬ್ಬರು ಒಂದ್ ಕಡೆ ಹೋಗಿ ಹುಡುಕಿ, ನಾವಿಬ್ರು ಒಂದ್ ಕಡೆ ಹೋಗಿ ಹುಡುಕ್ತೀವಿ ಎಂದ. ಮಗ, ಹುಡ್ಕೋದಾಯ್ತು, ಆದ್ರೆ ಎಲ್ಲಿ ಅಂತ ಹುಡ್ಕೋದು ಎಂದರೆ, ನಾವಿಬ್ರು ರೈಲ್ವೆ ಸ್ಟೇಷನ್ಗೆ ಹೋಗಿ ಹುಡುಕ್ತೀವಿ, ನೀವಿಬ್ರು ಫ್ಲೈ ಓವರ್, ಬ್ರಿಡ್ಜ್ ಆ ಕಡೆ ಹುಡುಕಿ ಎಂದ. ಸರಿ ಎಂದ ಸುಧಾಕರ್ ಪುನೀತ್ ಜೊತೆ ಕಾರಲ್ಲಿ ಹೊರಟ. ಶರದ್ ಕೂಡ ಕಿರಣ್ನ ಕರೆದುಕೊಂಡು ಹೊರಟ. ಶರದ್ ಕಾರು ಚಲಾಯಿಸುತ್ತಲೇ ಎಲ್ಲ ಕಡೆ ಕಣ್ಣಾಡಿಸುತ್ತಿದ್ದ. ಅರ್ಧ ಗಂಟೆಯ ದಾರಿಯನ್ನು 15 ನಿಮಿಷಕ್ಕೆ ತಲುಪಿ ರೈಲ್ವೆ ಸ್ಟೇಷನ್ ಪೂರ್ತಿ ಹುಡುಕಿದರೂ ಋತು ಸುಳಿವು ಇಲ್ಲವೇ ಇಲ್ಲ.
ಈ ಕಡೆ ಸುಧಾಕರ್ ಕೂಡ ಫ್ಲೈಓವರ್, ಬ್ರಿಡ್ಜ್ ಕಡೆ ಎಲ್ಲಾ ಹುಡುಕಿದರೂ ಋತು ಸಿಗಲಿಲ್ಲ. ಅಲ್ಲಿಂದ ಸೀದಾ ಬಸ್ ಸ್ಟ್ಯಾಂಡ್, ನೀರು ಹರಿಯುತ್ತಿರುವ ಸ್ಥಳಗಳನ್ನು ಎಂದು ಹುಡುಕಾಡಿದರು. ಶರದಂತೂ ಬೀದಿ ಬೀದಿ, ಗಲ್ಲಿ ಗಲ್ಲಿಗಳಲ್ಲಿ ಅವಳನ್ನು ಹುಚ್ಚನ ಹಾಗೆ ಹುಡುಕಿದ. ದಾರಿ ಮಧ್ಯ ಮಧ್ಯೆ ಕಾರ್ ನಿಲ್ಲಿಸಿ ತನ್ನ ಮೊಬೈಲ್ನಲ್ಲಿ ಋತು ಫೋಟೋವನ್ನು ದಾರಿಯಲ್ಲಿ ಹೋಗುವವರಿಗೆ ತೋರಿಸಿ, ಎಲ್ಲಾದ್ರೂ ನೋಡಿದಿರಾ ಎಂದು ಕೇಳುತ್ತಿದ್ದ. ನಾಲ್ವರು ಹುಡುಕುತ್ತಾ ರಾತ್ರಿಯೇ ಆಗಿತ್ತು. ಆದರೆ ಋತು ಸುಳಿವು ಸಿಗಲೇ ಇಲ್ಲ. ಕಡೆಗೆ ಹುಡುಕಿ ಸಾಕಾಗಿ ಒಂದು ಕಡೆ ಸೇರಿದರು. ಶರತ್ ಸಂಪೂರ್ಣ ಸೋತು ಹೋಗಿದ್ದ. ರಾತ್ರಿ ಆಗಿದೆ. ದಾರಿ ಮಧ್ಯೆ ಅನ್ನದೆ ನಡು ಬೀದಿಯಲ್ಲೇ ಚಿನ್ನಿ ಎಂದು ಕೂಗಿ ಕುಸಿದು ಕುಳಿತು ಬಿಟ್ಟ. ಪ್ಲೀಸ್ ಚಿನ್ನಿ, ವಾಪಸ್ ಬಾ. ನನ್ ತಪ್ಪಿಗೆ ನಿನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕು ನಾನು. ಪ್ಲೀಸ್ ಬಾ. ನನ್ಗೆ ಜೀವನ ಪೂರ್ತಿ ಶಿಕ್ಷೆ ಕೊಡ್ಬೇಕು ಅಂತ ಬಿಟ್ಟು ಹೋದ್ಯಾ? ಚಿನ್ನಿ ಪ್ಲೀಸ್ ವಾಪಸ್ ಬಾ. ಪ್ಲೀಸ್ ಕಣೋ ಎಂದು ಚಿಕ್ಕ ಮಕ್ಕಳ ಹಾಗೆ ಮುಖ ಮುಚ್ಚಿ ಬಿಕ್ಕಿ ಬಿಕ್ಕಿ ಅಳತೊಡಗಿದ. ಶರತ್ ಪ್ಲೀಸ್ ಅಳ್ಬೇಡ ಮಗ. ನಾವೆಲ್ರೂ ಸೇರಿ ಹುಡ್ಕೋಣ. ಈಗ ತುಂಬಾ ಹೊತ್ತಾಗಿದೆ. ನಡಿ ಆಸ್ಪತ್ರೆಗೆ ಹೋಗೋಣ. ಮತ್ತೆ ಬೆಳಿಗ್ಗೆ ಹುಡ್ಕೋಣ ಎಂದರೆ, ಹೌದಾ ಈಗ್ಲಾದ್ರೂ ನಿಮ್ಮಿಬ್ರು ಮಧ್ಯೆ ಹೌದು ಈಗ್ಲಾದ್ರೂ ನಿಮ್ಮಿಬ್ರು ಮಧ್ಯೆ ಏನಾಯ್ತು ಅಂತ ಹೇಳೋ ಎಂದರು. ಹೌದು ಮಗ, ನಿಮ್ಮಿಬ್ರು ಮಧ್ಯೆ ಏನಾಗಿತ್ತು ಅಂತ ಗೊತ್ತಾಗೋವರೆಗೂ ನಾವು ಕೂಡ ಹೆಲ್ಪ್ ಮಾಡೋದು ಕಷ್ಟ ಎಂದಾಗ, ಶರತ್ ತನ್ನ ಮತ್ತೆ ಋತು ಮಧ್ಯೆ ಏನೇನಾಯ್ತು, ತಾನು ಮನೆಯಿಂದ ಆಚೆ ಹಾಕಿದ್ದು, ಅದಾದ್ಮೇಲೆ ತಾನು ಡಿಪ್ರೆಷನ್ ಹೋಗಿದ್ದು, ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಶಿಫ್ಟ್ ಆಗಿದ್ದು, ಮತ್ತೆ ಅವಳು ಸಿಕ್ಕಿದ್ದು, ಸತ್ಯ ತಿಳಿಯಲು ಅವಳು ಒಂದು ಅವಕಾಶ ಕೊಡೋದಕ್ಕೆ ಕೇಳಿದ್ದು, ಅದನ್ನು ತಿಳಿದುಕೊಳ್ಳಲು ಇಲ್ಲಿಗೆ ಬಂದಿದ್ದು, ಎಲ್ಲವನ್ನೂ ಹೇಳಿದ. ಮುಂದುವರೆಯುವುದು. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.